ಹಾಲಿನ ಪ್ಯಾಕೆಟ್ ಹೇಗೆ ಕಟ್ ಮಾಡ್ತೀರಾ? ಈ ನೀವು ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತೀರಲ್ವಾ, ಇಲ್ಲಿ ನೋಡಿ ಹಾಲಿನ ಪ್ಯಾಕೆಟ್ ಆ ಥರ ಫುಲ್ ಕಟ್ ಮಾಡ್ತೀರಲ್ವಾ, ಆ ಥರ ಫುಲ್ ಕಟ್ ಮಾಡಬೇಡಿ. ಸಾಕ್ಬಿಡಿ. ಅಲ್ಲ ಇಲ್ಲ, ಟೈಮ್ ಆಯಿತು. ಟೈಮ್ ಆಗಿ 11 ಗಂಟೆ ಆಯಿತು. 11 ಗಂಟೆ ಆಯಿತಾ? ನಿಮ್ಮ ಇದಕ್ಕೆ ಹಾಲು ಕಟ್ ಮಾಡುವಾಗ ನೆಕ್ಸ್ಟು ಆಂಟಿ ಇವಾಗ ಅದೇ ಕವರ್ ಇದೆಯಲ್ಲ, ತೋರಿಸ್ತೀನಿ ನೋಡಿ ಸರ್. ಒಂಚೂರು ಇದು ಹಿಂಗೆ ಇಟ್ಕೊಳ್ಳಿ ಮೊಬೈಲ. ಯಾರ್ದು? ನೆಕ್ಸ್ಟ್ ನಿಮ್ಮ ಹಾಲು ಪ್ಯಾಕೆಟ್ ಈ ಥರ ಕಟ್ ಮಾಡಿರಲ್ವಾ, ವೇಸ್ಟ್ ಆಯ್ತಲ್ವಾ, ಈ ಹಾಲು ಪ್ಯಾಕೆಟನ್ನು ಈ ಥರ ಕಟ್ ಮಾಡುವಾಗ ಈ ಥರ ಕಟ್ ಮಾಡ್ತೀರಲ್ಲ, ಫುಲ್ ಕಟ್ ಮಾಡಬೇಡಿ. ಈ ಹಾಲಿನ ಪ್ಯಾಕೆಟಲ್ಲೇ ಇರಬೇಕು. ಏನು ಹೇಳಿ? ಹಾಲಿನ ಪ್ಯಾಕೆಟಲ್ಲೇ ಇರಬೇಕು. ಹಾಲಿನ ಪ್ಯಾಕೆಟಲ್ಲಿ ಇದ್ದಾಗ ಏನಾಯ್ತು, ಈ ಪೀಸ್ನ ನೀವು ಬಿಡ್ಬೇಕಾಗಲ್ಲ, ಕಷ್ಟದಲ್ಲಿ ಎಲ್ಲ ಹೋಗಿ ಭೂಮಿ ಸೇರ್ಕೊಳುತ್ತೆ. ನೀವು ಹಾಲನ್ನು ಇದಕ್ಕೆ ಹಾಕ್ತೀರಾ, ಈ ವೇಸ್ಟ್ ಏನಾಯ್ತು, ಎಲ್ಲರೂ ಹೋಗುತ್ತೆ. ಇದನ್ನು ಮತ್ತೆ ರೀಸೈಕಲ್ ಮಾಡೋಕ್ಕಾಗಲ್ಲ. ಇದಕ್ಕೆ ಪರಿಸರದಲ್ಲಿ ಇದನ್ನ ಹಾಳಾಗುತ್ತೆ. ಅಂದ್ರೆ ಭೂಮಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಏನು ಇದಾಗಬೇಕು ಇದು ಮಾಡಿ. ಇದರಲ್ಲಿ ಇತ್ತು ಅಂದ್ರೆ ಈ ಪ್ಯಾಕೆಟ್ ಅನ್ನು ಏನ್ ಮಾಡ್ತಾರೆ, ಅದು ಅದರಲ್ಲಿ ಇರುತ್ತೆ, ಏನಾದರೂ ಯೂಸ್ ಮಾಡ್ತಾರೆ, ಮತ್ತೆ ರೀಸೈಕಲ್ ಮಾಡ್ತಾರೆ. ಇದನ್ನ ಸಣ್ಣ ಸಣ್ಣನ ಪರಿಸರ ನೋಡ್ಸೋದಕ್ಕೋಸ್ಕರ ಈ ತರ ಮನೆಯಲ್ಲಿ ಹೆಣ್ಮಕ್ಳುಗಳು, ಪ್ರತಿಯೊಬ್ಬರು ಹೆಣ್ಮಕ್ಳುಗಳು ಈ ತರ ಇಷ್ಟು ಚಿಕ್ಕ ಚಿಕ್ಕನ್ನ ನಾವು ಉಳಿಸಿದ್ರೆ ಪರಿಸರನ ಉಳಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ಪ್ಯಾಕೆಟ್ಗಳು ಇತ್ತಲ್ವಾ, ಈ ಥರ ಹಿಂಗೆ ಓಪನ್ ಮಾಡ್ಕೊಳ್ಳಿ. ಇದು ಫುಲ್ ಓಪನ್ ಮಾಡ್ಕೊಳ್ಳುವಾಗ ಇದು ಮಾಡ್ಕೊಳ್ಳಿ. ಈ ಥರ ಆಯ್ತಾ, ಇದು ಹಿಂಗಾಗಿ ಓಪನ್ ಆಯಿತು. ಇದಕ್ಕೆ ನಿಮ್ಮ ಮನೆಯಲ್ಲಿ ವರ್ಷದಲ್ಲಿ 1 ಸತಿನೋ 2 ಸತಿನೋ ಮಣ್ಣು ತುಂಬಿಟ್ಟು 1-2 ಬೀಜ, ನಿಮ್ಮ ಯಾವ್ದಾದ್ರು ಬೀಜ ಇರ್ಬೋದು, ಕೊತ್ತಂಬರಿ ಬೀಜ ಇರ್ಬೋದು, ಹಾಕಿ ನೀರು ಹಾಕಿ ಮಣ್ಣು ಹಾಕ್ಬಿಟ್ಟು ಆ ಕೊತ್ತಂಬರಿ ಸೊಪ್ಪನ್ನು ನೀವು ಯೂಸ್ ಮಾಡ್ಬೋದು ಅಲ್ವಾ. ಈ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಇದೆ ನೋಡಿ, ಈ ಕೊತ್ತಂಬರಿ ಸೊಪ್ಪನ್ನ ಈ ಪ್ಯಾಕೆಟಲ್ಲಿ ಬೆಳ್ಕೊಳ್ಬೋದು ನಿಮ್ಮ ಮನೇಲಿ. ಇದೇನಾಯ್ತು, ಮಣ್ಣಲ್ಲಿ ಇದಾದಾಗ ತುಂಬಾನೇ ಯೂಸ್ಫುಲ್ ಆಗುತ್ತೆ, ಪರಿಸರಕ್ಕೆ ಇದಾಗುತ್ತೆ. ಪರಿಸರನ ಕಾಪಾಡಬೇಕನ್ನ ನಮ್ಮ ಉದ್ದೇಶ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ? ಇದು ಚೆನ್ನಾಗಿದೆಯಾ? ಇದು ಮಾಡೋದು ಈ ಥರ ಪ್ಲಾಸ್ಟಿಕ್ನ ಚೆನ್ನಾಗಿದೆಯಾ? ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ, ಮಾಡ್ಕೊಳ್ಳಿ. ಸರಿ.